ಅಮೆರಿಕ ಮತ್ತು ಇರಾನ್ ನಡುವಿನ ದಶಕಗಳ ಹಗೆತನಕ್ಕೆ ಇಸ್ಲಾಮಾಬಾದ್ನಲ್ಲಿ ಒಂದು ಶಾಶ್ವತ ಪರಿಹಾರ ಸಿಗಬಹುದು ಅನ್ನೋ ಇಡೀ ವಿಶ್ವದ ನಿರೀಕ್ಷೆಗಳು ಈಗ ಹುಸಿಯಾಗಿವೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಡೆದ ಈ ಉನ್ನತ ಮಟ್ಟದ ಶಾಂತಿ ಮಾತುಕತೆ ಯಾವುದೇ ನಿರ್ಣಾಯಕ ಒಪ್ಪಂದವಿಲ್ಲದೆ ಅಂತ್ಯಗೊಂಡಿರೋದು ಕೇವಲ ಎರಡು ದೇಶಗಳ ನಡುವಿನ ವೈಫಲ್ಯವಷ್ಟೇ ಅಲ್ಲ, ಇದು ಇಡೀ ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ಸ್ಥಿರತೆಗೆ ಎದುರಾಗಿರುವ ದೊಡ್ಡ ಅಪಾಯನ. 21 ಗಂಟೆಗಳ ಕಾಲ ಸುದೀರ್ಘವಾಗಿ ನಡೆದ ಚರ್ಚೆಯಲ್ಲಿ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮತ್ತು ಇರಾನ್ನ ಪ್ರತಿನಿಧಿಗಳು ಪರಸ್ಪರ ಅಂತರ ಕಾಯ್ದುಕೊಂಡಿದ್ಯಾಕೆ? ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸುವ ಹಠ ಮತ್ತು ಇಸ್ರೇಲ್ನ ನಿರಂತರ ದಾಳಿಗಳು ಈ ಸಂಧಾನ ಪ್ರಕ್ರಿಯೆಯನ್ನ ಹಳಿ ತಪ್ಪಿಸಿದ್ವಾ? ಈಗ ಮಾತುಕತೆ ವಿಫಲವಾಗಿರೋದ್ರಿಂದ ಮುಂದಿನ ಹಾದಿ ಯುದ್ಧನ ಅಥವಾ ಮತ್ತೊಂದು ಸುತ್ತಿನ ಅನಿಶ್ಚಿತತೆನಾ ಅನ್ನೋ ಗಂಭೀರ ಪ್ರಶ್ನೆಗಳು ಈಗ ಜಾಗತಿಕ ಸಮುದಾಯವನ್ನ ಕಾಡ್ತಿವೆ. ಇಸ್ಲಾಮಾಬಾದ್ನಲ್ಲಿ ನಡೆದ ಈ ಐತಿಹಾಸಿಕ ಮಾತುಕತೆ 1979ರ ಇರಾನ್ನ ಇಸ್ಲಾಮಿಕ್ ಕ್ರಾಂತಿಯ ನಂತರದ 47 ವರ್ಷಗಳಲ್ಲೇ ಅತ್ಯಂತ ದೊಡ್ಡ ಮಟ್ಟದ ನೇರ ಸಂವಾದವಾಗಿತ್ತು. ಅಮೆರಿಕದ ಪರವಾಗಿ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವದ ತಂಡ ಭಾಗಿಯಾಗಿದ್ರೆ, ಇರಾನ್ನ ಪರವಾಗಿ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಾಘೇರ್ ಗಾಲಿಬಾಫ್ ಮತ್ತು ವಿದೇಶಾಂಗ ಸಚಿವರು ಪಾಲ್ಗೊಂಡಿದ್ರು. ಮಾತುಕತೆಯ ಆರಂಭದಲ್ಲಿ ಎರಡೂ ದೇಶಗಳು ಲಿಖಿತ ಟಿಪ್ಪಣಿಗಳ ಮೂಲಕ ತಮ್ಮ ಬೇಡಿಕೆಗಳನ್ನು ಹಂಚಿಕೊಂಡವು. ಇರಾನ್ ಪ್ರಮುಖವಾಗಿ 4 ಬೇಡಿಕೆಗಳನ್ನು ಮುಂದಿಟ್ಟಿತ್ತು. ಹಾರ್ಮುಜ್ ಜಲಸಂಧಿಯ ಮೇಲೆ ಸಂಪೂರ್ಣ ನಿಯಂತ್ರಣ, ಯುದ್ಧದಿಂದ ಉಂಟಾದ ಹಾನಿಗೆ ಪರಿಹಾರ, ವಿವಿಧ ದೇಶಗಳಲ್ಲಿ ಸ್ಥಗಿತಗೊಳಿಸಲಾದ ಅಂದರೆ ಫ್ರೀಸ್ ಮಾಡಲಾದ ಇರಾನಿನ ಆಸ್ತಿಗಳನ್ನು ತಕ್ಷಣವೇ ಬಿಡುಗಡೆ ಮಾಡೋದು ಮತ್ತು ಇಡೀ ಪ್ರದೇಶದಲ್ಲಿ ಶಾಶ್ವತ ಕದನ ವಿರಾಮ ಜಾರಿಗೆ ತರೋದು. ಈ ಬೇಡಿಕೆಗಳು ಅಮೆರಿಕಕ್ಕೆ ನುಂಗಲಾರದ ತುತ್ತಾದವು. ಅದರಲ್ಲೂ ವಿಶೇಷವಾಗಿ ಜಾಗತಿಕ ತೈಲ ವ್ಯಾಪಾರದ ನಾಡಿ ಮಿಡಿತವಾದ ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನ ಇರಾನ್ ವಶಕ್ಕೆ ಬಿಟ್ಟುಕೊಡೋಕೆ ಅಮೆರಿಕ ಸಿದ್ಧವಿರಲಿಲ್ಲ. ಮಾತುಕತೆಯ ಹಾದಿಯನ್ನ ಸುಗಮಗೊಳಿಸೋಕೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥರು ಸಾಕಷ್ಟು ಪ್ರಯತ್ನ ನಡೆಸಿದ್ರು. ಪ್ರಸ್ತುತ ಜಾರಿಯಲ್ಲಿರುವ 2 ವಾರಗಳ ಕದನ ವಿರಾಮವನ್ನ ಕನಿಷ್ಠ 1 ವಾರ ಅಥವಾ 10 ದಿನಗಳವರೆಗೆ ವಿಸ್ತರಿಸುವಂತೆ ಅವರು ಕೋರಿದ್ರು. ಆದರೆ ಒಂದು ಕಡೆ ಶಾಂತಿ ಮಾತುಕತೆ ನಡೀತಿದ್ದಾಗಲೇ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಸ್ಟ್ರೇಟ್ ಆಫ್ ಹಾರ್ಮುಜ್ಗೆ 2 ಯುದ್ಧ ನೌಕೆಗಳನ್ನು ಕಳಿಸಿದ್ದು ಪರಿಸ್ಥಿತಿಯನ್ನ ಮತ್ತಷ್ಟು ಹದಗೆಡಿಸಿತು. ಇರಾನ್ ಅಳವಡಿಸಿರುವ ಸಮುದ್ರದೊಳಗಿನ ಮೈನ್ಗಳನ್ನು ತೆರವುಗೊಳಿಸೋಕೆ ಈ ನೌಕೆಗಳನ್ನು ಕಳಿಸಲಾಗಿದೆ ಅಂತ ಅಮೆರಿಕ ಸಮರ್ಥಿಸಿಕೊಂಡ್ರೆ, ಇರಾನ್ ಇದನ್ನ ತನ್ನ ಸಾರ್ವಭೌಮತ್ವದ ಮೇಲಿನ ದಾಳಿ ಅಂತ ಕರೆದು 30 ನಿಮಿಷಗಳಲ್ಲಿ ನೌಕೆಗಳು ಹಿಂತಿರುಗದೇ ಇದ್ರೆ ಕ್ಷಿಪಣಿ ದಾಳಿ ನಡೆಸುವ ಎಚ್ಚರಿಕೆ ನೀಡಿತು. ಈ ಘಟನೆ ಮಾತುಕತೆಯ ಮೇಲಿದ್ದ ವಿಶ್ವಾಸವನ್ನ ಸಂಪೂರ್ಣವಾಗಿ ಕುಸಿಯುವಂತೆ ಮಾಡಿತು. ಈ ಸಂಧಾನ ಪ್ರಕ್ರಿಯೆಯ ವೈಫಲ್ಯಕ್ಕೆ ಇಸ್ರೇಲ್ನ ನಿಲುವು ಕೂಡ ಪ್ರಮುಖ ಕಾರಣವಾಗಿದೆ. ಮಾತುಕತೆ ನಡೀತಿದ್ದ ಸಮಯದಲ್ಲೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಅವರು ಇರಾನ್ ವಿರುದ್ಧದ ಕಾರ್ಯಾಚರಣೆ ಇನ್ನೂ ಮುಗಿದಿಲ್ಲ ಮತ್ತು ಯುರೇನಿಯಂ ಪುಷ್ಟೀಕರಣವನ್ನ ನಿಲ್ಲಿಸದೇ ಇದ್ರೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಬಹಿರಂಗವಾಗಿ ಘೋಷಿಸಿದ್ರು. ಇಸ್ರೇಲ್ ಪ್ರತಿನಿತ್ಯ ಲೆಬನಾನ್ ಮೇಲೆ ದಾಳಿ ನಡೆಸ್ತಿರೋದು ಮತ್ತು ಹಿಜ್ಬುಲ್ಲಾವನ್ನ ನಿಶಸ್ತ್ರಗೊಳಿಸೋಕೆ ಪ್ರಯತ್ನಿಸ್ತಿರೋದು ಇರಾನ್ನ ಆಕ್ರೋಶಕ್ಕೆ ಕಾರಣವಾಯಿತು. ಅಮೆರಿಕ ಮತ್ತು ಇಸ್ರೇಲ್ ಒಂದೇ ನಾಣ್ಯದ 2 ಮುಖಗಳಾಗಿದ್ದು, ಮಾತುಕತೆ ವಿಫಲವಾದರೆ ಅಮೆರಿಕ ಕೂಡ ಅದಕ್ಕೆ ಹೊಣೆಯಾಗಬೇಕಾಗತ್ತೆ ಅಂತ ಇರಾನ್ ಸ್ಪಷ್ಟಪಡಿಸಿತು. ಇಸ್ರೇಲ್ನ ದಾಳಿಗಳಲ್ಲಿ ಜನಸಾಮಾನ್ಯರು ಪ್ರಾಣ ಕಳೆದುಕೊಳ್ತಾ ಇರೋದು ಅಮೆರಿಕದೊಳಗಿನ ಡೆಮೊಕ್ರಾಟ್ ಮತ್ತು ರಿಪಬ್ಲಿಕನ್ ಪಕ್ಷಗಳಲ್ಲೂ ಇಸ್ರೇಲ್ ವಿರುದ್ಧದ ಧ್ವನಿ ಹೆಚ್ಚಾಗೋಕೆ ಕಾರಣವಾಗಿದೆ. ಜಾಗತಿಕವಾಗಿ ಈ ಬೆಳವಣಿಗೆಗಳು ಹೊಸ ಸಮೀಕರಣಗಳಿಗೆ ದಾರಿ ಮಾಡಿಕೊಡ್ತಿವೆ. ಯುರೋಪಿಯನ್ ಯೂನಿಯನ್ ದೇಶಗಳು ಅಮೆರಿಕದ ಏಕಪಕ್ಷೀಯ ನಿರ್ಧಾರಗಳಿಂದ ದೂರ ಸರಿಯೋಕೆ ಪ್ರಯತ್ನಿಸುತ್ತಿವೆ. ಸ್ಪೇನ್ ಪ್ರಧಾನಿ ಚೀನಾ ಪ್ರವಾಸ ಕೈಗೊಂಡಿರೋದು ಈ ದಿಕ್ಕಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಅರಬ್ ದೇಶಗಳು ಮತ್ತು ಚೀನಾದೊಂದಿಗೆ ಸ್ವತಂತ್ರ ಪಾಲುದಾರಿಕೆ ಮಾಡಿಕೊಳ್ಳುವ ಮೂಲಕ ಅಮೆರಿಕದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋಕೆ ಯುರೋಪ್ ಚಿಂತಿಸುತ್ತಿದೆ. ಡೊನಾಲ್ಡ್ ಟ್ರಂಪ್ ಅವರ ಆಡಳಿತ ಮಿತ್ರ ರಾಷ್ಟ್ರಗಳ ಮೇಲೂ ಒತ್ತಡ ಹೇರ್ತಿರೋದು ಇಡೀ ವಿಶ್ವವನ್ನ ಚೀನಾ ಮತ್ತು ರಷ್ಯಾದತ್ತ ವಾಲುವಂತೆ ಮಾಡಬಹುದು ಅನ್ನೋ ಆತಂಕ ತಜ್ಞರಲ್ಲಿದೆ. ಇಸ್ಲಾಮಾಬಾದ್ ಮಾತುಕತೆ ವಿಫಲವಾದ ನಂತರ ವ್ಯಾನ್ಸ್ ಅವರು ನೀಡಿದ ಹೇಳಿಕೆ, ಇರಾನ್ ಈ ಪರಿಸ್ಥಿತಿಯನ್ನ ಸರಿಯಾಗಿ ನಿಭಾಯಿಸದೇ ಇದ್ರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಲಿದೆ ಎಂಬ ಬೆದರಿಕೆಯಂತಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಈ ಬಿಕ್ಕಟ್ಟು ಕೇವಲ ಗಡಿ ವಿವಾದ ಅಥವಾ ಸಿದ್ಧಾಂತದ ಸಂಘರ್ಷವಲ್ಲ, ಇದು ಜಾಗತಿಕ ಸಂಪನ್ಮೂಲಗಳ ನಿಯಂತ್ರಣದ ಹೋರಾಟವಾಗಿದೆ. ಸ್ಟ್ರೇಟ್ ಆಫ್ ಹಾರ್ಮುಜ್ ಈಗ ಬಹುತೇಕ ಬಂದ್ ಆಗಿದ್ದು, ತೈಲ ಮತ್ತು ಅನಿಲದ ಕೊರತೆಯಿಂದಾಗಿ ವಿಶ್ವದಾದ್ಯಂತ ಇಂಧನ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಭಾರತದಂತಹ ದೇಶಗಳಲ್ಲೂ ಇದರ ಗಂಭೀರ ಆರ್ಥಿಕ ಪರಿಣಾಮಗಳು ಕಾಣಿಸಿಕೊಳ್ತಿವೆ. ಮಾತುಕತೆಗಳು ಬರಿಗೈಯಲ್ಲಿ ಅಂತ್ಯಗೊಂಡಿರೋದು ಈ ಬಿಕ್ಕಟ್ಟು ಇನ್ನೂ ದೀರ್ಘಕಾಲ ಮುಂದುವರಿಯಲಿದೆ ಅನ್ನೋದರ ಸಂಕೇತವಾಗಿದೆ. ಒಪ್ಪಂದವಿಲ್ಲದೆ ಮರಳಿದ ಅಮೆರಿಕದ ನಿಯೋಗ ಮತ್ತು ಸಿದ್ಧಾಂತಕ್ಕೆ ಬದ್ಧವಾಗಿರುವ ಇರಾನ್ ನಡುವೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಘರ್ಷಣೆಗಳು ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ಯುದ್ಧದ ಭೀತಿ ಮತ್ತು ಆರ್ಥಿಕ ಸಂಕಷ್ಟದ ನಡುವೆ ಸಿಲುಕಿರುವ ಜಾಗತಿಕ ಸಮುದಾಯಕ್ಕೆ
ಈಗ ಶಾಂತಿ ಅನ್ನೋದು ಕೇವಲ ಕನಸಾಗಿನೇ ಉಳಿದಿದೆ. ಇಸ್ಲಾಮಾಬಾದ್ನಿಂದ ಬಂದಿರುವ ಈ ಕೆಟ್ಟ ಸುದ್ದಿ ಇಡೀ ವಿಶ್ವದ ಶಾಂತಿಗೆ ಬಿದ್ದಿರುವ ದೊಡ್ಡ ಹೊಡೆತವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.